ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ, ಹಾಗೇನೆ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಚಿಕನ್ ರೆಸಿಪಿನೂ ಕೂಡ ಸ್ವಲ್ಪ ಈ ಸಲ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ನ ಶುರು ಮಾಡಿದ್ದೀನಿ. ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ತುಂಬ ದಿನಗಳಾಗ್ಬಿಟ್ಟಿತ್ತು ಬ್ಲಾಗ್ನ ಶುರು ಮಾಡಿ. ಅಂದರೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಟೈಮೇ ಇರಲಿಲ್ಲ. ಮಗು ಸ್ಕೂಲ್ಗೆ ಹೋಗ್ತಾರೆ ನೋಡಿ, ಅದು ಅಲ್ಲದೆ ನಾನು ಡ್ಯೂಟಿಗೆ ಹೋಗೋದ್ರಿಂದ ಸ್ವಲ್ಪ ಊರಿಗೆಲ್ಲ ಹೋಗಿ ಬಂದ್ಬಿಟ್ಟು ಟೈಮೇ ಸಿಗಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಹೇರ್ ಕೇರ್ ಮಾಡ್ಕೊಂಬಿಡೋಣ ಅಂತ, ಯಾಕಂದರೆ ಹೇರ್ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿದೆ. ಊರಿಗೆಲ್ಲ ಹೋಗಿ ಬಂದು ನೀರೆಲ್ಲ ಚೇಂಜ್ ಆಯಿತು ನೋಡಿ. ಅದು ಅಲ್ಲದೆ ನಾನಿಲ್ಲಿ ಸೀಗೆಕಾಯಿ ಎಲ್ಲನೂ ಯೂಸ್ ಮಾಡೋದು, ಅಲ್ಲೋಗಿ ಶಾಂಪೆಲ್ಲ ಯೂಸ್ ಮಾಡೋದ್ನಲ್ಲ, ಹಾಗಾಗಿ ಸ್ವಲ್ಪ ಹೇರ್ ಎಲ್ಲ ಡ್ಯಾಮೇಜ್ ಥರ ಆಗಿದೆ. ಆ್ಯಂಡ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದರೆ, ಮಾಮೂಲಿಯಾಗಿ ನಾನು ಯಾವ ಎಣ್ಣೆನ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ನೋಡೋಣ. ಇವಾಗ ಫಸ್ಟ್ ನಾನು ಎಣ್ಣೆನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀನಿ, ಹೇರ್ ಆಯಿಲ್ನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಹೇರ್ ಎಲ್ಲ ಯಾವ ಥರ ಡ್ರೈ ಆಗಿದೆ ಅಂತ. ಈ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ಆಗಿ ಆಲ್ಮಂಡ್ ಆಯಿಲ್ ಬೇಕು, ಹಾಗಾಗಿ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ. ಈ ಆಲ್ಮಂಡ್ ಆಯಿಲ್ನ ಕಂಪಲ್ಸರಿ ನಾವು ಹಾಕ್ಲೇಬೇಕು, ಯಾಕಂದ್ರೆ ಬಾದಾಮಿ ಎಲ್ಲ ನಾವು ಹೇಗೆ ತಿಂತೀವಿ ನೋಡಿ ಅದೇ ಥರನೇ ಸಾಕಷ್ಟು ಬೆನಿಫಿಟ್ ಇದೆ. ಬಾದಾಮಿ ಎಣ್ಣೆಲೂ ಕೂಡ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಬಾದಾಮಿ ಎಣ್ಣೆನ ಕಂಪಲ್ಸರಿ ತಗೊಳ್ಳಿ. ಈಗ ನಾನು ಮುಂಚೆನೇ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತಿದ್ನಲ್ಲ, ಅದೇ ಬೌಲ್ನ ತೊಗೊಂಡಿದ್ದೀನಿ. ಈಗ ಅದೇ ಬೌಲ್ಗೆ 1.5 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸೇರಿಸೋದ್ರಿಂದ ಒಂದು ಡ್ಯಾಂಡ್ರಫ್ ಎಲ್ಲ ಏನಿರುತ್ತೆ ನೋಡಿ ಅದೆಲ್ಲ ಹೋಗುತ್ತೆ, ಹಾಗಾಗಿ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇನ್ನು 4ರಿಂದ 5 ಹನಿ ಆಗೋಷ್ಟು ಬಾದಾಮಿ ಎಣ್ಣೆ, ಅದಕ್ಕೇನೆ ಒಂದು 4ರಿಂದ 5 ಕೇಸರಿ ದಳನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕಿದ್ರೆ ತುಂಬಾ ಒಳ್ಳೇದು. ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಅದು ಬಿಸಿ ಆದ್ಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತಾ ಇದೀವಿ ಅನ್ಬೇಕಾದ್ರೆ ಪಚ್ಕರ್ಪೂರ ಬರುತ್ತೆ ನೋಡಿ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇನೆ. ಇದು ಸ್ಮೆಲ್ಲಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಮಾಮೂಲಿಯಾಗಿ ಸ್ಕ್ಲಾಪ್ಗೆಲ್ಲ ನಾನು ಅಪ್ಲೈ ಮಾಡಿಕೊಂಡು ಒಂದಿನ ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಆಯಿತು. ನಾನು ನಾಳೆ ಸ್ನಾನ ಮಾಡ್ತೀನಿ, ಹಾಗಾಗಿ ಇವತ್ತು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೆ ಒಂದು 2 ಸಲ ಈ ಥರ ಮಾಡ್ಕೊಂಡ್ರೆ ಸಾಕು. ಡ್ಯಾಂಡ್ರಫ್ ಆಗೋದು ಮತ್ತು ಹೇರ್ ಎಲ್ಲ ಡ್ರೈ ಆಗೋದು, ಉದುರೋದು, ಹೇರ್ ಫಾಲ್ ಎಲ್ಲ ಆಗ್ತಿರತ್ತೆ ನೋಡಿ, ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಬೆಸ್ಟ್ ರೆಸಿಪಿ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಎಣ್ಣೆನ ವಾರದಲ್ಲಿ ಒಂದ್ಸಲ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಈ ಥರ ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದಾಗ ಶಾಂಪು ನೀರೆಲ್ಲ ಚೇಂಜ್ ಇರುತ್ತಲ್ಲ, ಆ ಟೈಮಲ್ಲಿ 1 ಟೈಮ್ ಅಪ್ಲೈ ಮಾಡ್ಕೊಂಡ್ರು ಸಾಕಾಗುತ್ತೆ. ಮಾಮೂಲಿಯಾಗಿ ಸ್ಲ್ಯಾಪ್ಗೆಲ್ಲನೂ ಈ ಥರ ಡಿವೈಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇನೆ, ತುಂಬ ರಿಲೀಫ್ ಕೊಡುತ್ತೆ. 1 ಡೇ ಬಿಫೋರು ನೀವು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೆಲ್ಲ ಆದಮೇಲೆ ನಾನು ಈ ಥರ ಹೇರ್ಗೆ ಒಂದು ನಟ್ಟು ಹಾಕೊಳ್ತೀನಿ, ಯಾಕಂದರೆ ಎಣ್ಣೆ ಎಲ್ಲ ಹಚ್ಚಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕೂದಲಿಗೆ ಎಳ್ಕೊಳ್ಳುತ್ತೆ. ಇನ್ನು ಇವಾಗ ಎಣ್ಣೆ ಎಲ್ಲ ಹಾಕಿ ಅಪ್ಲೈ ಮಾಡಿದ ಆಯಿತು. ಇನ್ನು ಇವಾಗ ನಮ್ಮ ಮನೆಯವರು ಚಿಕನ್ ತೊಗೊಂಡು ಬಂದರು, ಅದನ್ನು ಇವಾಗ ರೆಸಿಪಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಬಿಟ್ಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಿಕನು ಜ್ಯೂಸಿಯಾಗಿ ಬರುತ್ತೆ. ಅದೇ ಕಲ್ಲು ಥರ ಅಥವಾ ನಾರು ಥರ ಆಗೋದು ಆ ಥರ ಯಾವ ರೀತಿಯೂ ಆಗಲ್ಲ. ಹಾಗಾಗಿ ನಿಂಬೆಹಣ್ಣು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಬಿಡ್ಬೇಕು. ನಾವು ಬೇರೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ನೆನೆಯುತ್ತೆ. ಇವಾಗ ಅದು ಕೂಡ ರೆಡಿ ಆಯಿತು. ಇವಾಗ ನಾನು ಅದಕ್ಕೆ ಏನೇನು ಬೇಕು ನೋಡಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಬೇಕಾಗುತ್ತೆ ನೋಡಿ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡೆ. ಈಗ ಈ ರೆಸಿಪಿನ ನಾನು ಮಡಿಕೆಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಡಿಕೆಯಲ್ಲಿ ಮಾಡಿದ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಒಂದು ಮಡಿಕೆಗೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಿದ್ದೀನಿ. ಅದಕ್ಕೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಇರೋದಾದರೆ ಕಡಿಮೆ ತೊಗೊಳ್ಳಿ, ಆಯಿತಾ. ಇನ್ನು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಹುರ್ಕೋಬೇಕಾಗಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ಮಡಿಕೆಗೆ
ಸಾಸಿವೆ ಎಣ್ಣೆನ ಸೇರಿಸ್ಕೊಂಡು ಚಕ್ಕೆ, ಪಲಾವ್ ಎಲೆ, ಕರಿಬೇವು, ಜೀರಿಗೆ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಕುಕ್ ಆದ್ಮೇಲೆ ಇವಾಗ ನಾನು ಚಿಕನ್ನ ನೆನೆಸಿಟ್ಟಿದ್ನಲ್ಲ ಅದನ್ನ ನೀರನ್ನ ತೆಗೆದ್ಬಿಟ್ಟು ನಾನು ಚಿಕನ್ನ ಸೇರಿಸ್ತಾ ಇದ್ದೀನಿ. ಅದ್ರಲ್ಲಿರೋ ನೀರೆಲ್ಲ ನಾನು ಸೇರಿಸ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಉಪ್ಪು ನಿಂಬೆಹಣ್ಣು ಹಾಕಿದ್ಮೇಲೆ ಚಿಕನ್ ನೀರ್ ಬಿಡುತ್ತೆ. ಹಾಗಾಗಿ ಅದನ್ನು ಸೇರಿಸ್ಬಿಟ್ರೆ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಸೇರಿಸ್ಲಿಕ್ಕೆ ಹೋಗ್ಬಾರ್ದು. ನೀವು ಬೇಕು ಅಂದ್ರೆ ಸೇರಿಸ್ಕೊಳ್ಳಿ. ಇನ್ನು ಅದಕ್ಕೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಅದ್ರ ಜೊತೆಗೆ ಬಾಯ್ಲ್ಡ್ ರೈಸ್ ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರೈಸ್ ಕೂಡ ನಾನು ಮಡಕೆಲ್ಲೇನೆ ಮಾಡ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮಾಮೂಲಿಯಾಗಿ 1.5 ಕಪ್ ಆಗೋಷ್ಟು ಬಾಯ್ಲ್ಡ್ ರೈಸ್ ನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಕುದಿತಾ ಇರೋ ನೀರಿಗೆ ಸೇರಿಸ್ಕೊಂಡು ಕುದಿಲಿಕ್ಕೆ ಇಡೋದು. ಅದೊಂದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಚಿಕನ್ ಆಗೋಷ್ಟೊತ್ತಿಗೆ ಅದನ್ನು ಆಗ್ಬಿಡುತ್ತೆ ಅಂತ ಹೇಳಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಅವಾಗ್ಲೇನೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ತಣ್ಣಗಾಗಿತ್ತು. ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಇವಾಗ ನಾನು ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಅಲ್ಲಿರೋ ನೀರೆಲ್ಲ ಒಂದು 80% ಡ್ರೈ ಆಗಿರ್ಬೇಕು. ಅದಾದ್ಮೇಲೆ ರುಬ್ಬಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾವು ಸಪರೇಟ್ ಆಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು. ಹಾಗಾಗಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಅದಕ್ಕೆ 1 ಕಪ್ ಆಗೋಷ್ಟು ಗೋಡಂಬಿ ಹಾಕೋದ್ರಿಂದನೇ ಈ ಗ್ರೇವಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಗೋಡಂಬಿನ ಮಿಕ್ಸ್ ಮಾಡದೇ ಸೇರಿಸ್ಕೊಳ್ಳಿ. ಇನ್ನು ಅದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ಳೋದು. ನೋಡಿ ಈ ತರ ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟ್ ಹಾಕೋದ್ರಿಂದನೇ ಈ ಚಿಕನ್ ಒಂದು ಒಳ್ಳೆ ರುಚಿ ಕೊಡೋದು. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗ್ಲೂ ಒಂದೇ ತರ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಾನು ಕೂಡ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಇನ್ನ ಈ ಮಸಾಲೆ ಎಲ್ಲ ಜೊತೆ ಚಿಕನ್ ಚೆನ್ನಾಗಿ ಕುದ್ದಿದ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸಿದಾದ್ಮೇಲೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ, ಇನ್ನು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟು, ಅದಾದ್ಮೇಲೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಒಂದು 3/4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರ್ ತರ ಮಾಡ್ಕೊಬಾರ್ದು, ಅವಾಗ ಟೇಸ್ಟ್ ಬೇರೆ ತರಾನೇ ಬಂದ್ಬಿಡುತ್ತೆ. ಇನ್ನ ನೀರ್ನೆಲ್ಲ ಸೇರಿಸಿದಾದ್ಮೇಲೆ ರುಚಿ ನೋಡ್ಕೊಂಡು ನಂಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಪಾಡ್ಗೆ ಅದು ಆಗ್ತಾ ಇರಲಿ. ಇವಾಗ ನಾನು ಈ ಕಡೆ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಈ ತರ ಬಾಟಲ್ ಮೇಲೆ ಸ್ಟಿಕ್ಕರ್ ಇರುತ್ತೆ ನೋಡಿ, ಇದನ್ನ ನಾವು ಪಿಕ್ಕಲ್ಲು ಅಥವಾ ಏನಾದ್ರೂ ಆರ್ಡರ್ ಮಾಡ್ಕೊಂಡಾಗ ಬಂದಿರುತ್ತೆ ನೋಡಿ, ರಿಯೂಸಬಲ್ ಗ್ಲಾಸ್ ಜಾರ್ಸ್ ಇದೆಲ್ಲ ಈ ತರ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಅದು ನಮ್ಗೆ ನೀಟಾಗಿ ತೆಗಿಲಿಕ್ಕೆ ಬರಲ್ಲ ನೋಡಿ. ನಾನು ಕೂಡ ಒಂದು ಅರ್ಧ ತೆಗೆದ್ಬಿಟ್ಟು ಹಾಗೇನೆ ಇಟ್ಟಿದ್ದೆ. ಅದಾದ್ಮೇಲೆ ನನ್ಗೆ ಇವಾಗ ನೆನಪಾಯ್ತು, ಈ ತರ ಅರ್ಧ ತೆಗ್ದಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಅದನ್ನೆಲ್ಲ ನೀಟಾಗಿ ತಕೊಂಡ್ಬಿಡೋಣ ಅಂತ ಹೇಳಿ. ಹಾಗಾಗಿ ಒಂದು ಬೌಲ್ಗೆ ಅದು ನೀರು ಮುಳುಗೋವಷ್ಟು ಬಿಸಿನೀರ ಕಾಯಿಸ್ಕೊಂಡು ಸೇರಿಸ್ತಾ ಇದ್ದೀನಿ. ಈ ಬಿಸಿನೀರಲ್ಲಿ ಇದನ್ನ ನೆನೆಸಿಟ್ರೆ ಆ ಸ್ಟಿಕ್ಕರ್ ಎಲ್ಲ ಆರಾಮಾಗಿನೇ ಓಪನ್ ಆಗುತ್ತೆ, ಉಜ್ಜೋ ಅವಶ್ಯಕತೆ ಇಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನೋಡ್ಲಿಕ್ಕೂ ಕೂಡ ಗ್ಲಾಸು ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಒಂದು ಫುಲ್ಲು ಬೌಲಷ್ಟು ನೀರನ್ನ ಸೇರಿಸಿದ್ದೀನಿ. ಅಂದ್ರೆ ಅದು ಮುಳುಗೋಷ್ಟು ಸೇರಿಸ್ಬಿಟ್ಟು ಅದು ಸ್ಟಿಕ್ಕರ್ ಇರುತ್ತೆ ನೋಡಿ, ಕ್ಯಾಪ್ನ ರಿಮೂವ್ ಮಾಡಿಬಿಟ್ಟು ಅದನ್ನ ನೆನೆಲಿಕ್ಕೆ ಬಿಟ್ಬಿಟ್ರೆ ಒಂದು 10 ನಿಮಿಷ ಬಿಟ್ರೆ ಸಾಕು. ನಾವು ಯಾವ್ದಾದ್ರು ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೆನೆಯುತ್ತೆ. ಹಾಗಾಗಿ ನಾನು ಇವಾಗ ನೆನೆಲಿಕ್ಕೆ ಇಟ್ಟಿದ್ದೀನಿ. ಇನ್ನ ಈ ಕಡೆ ರೈಸ್ ಬೆಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಕೂಡ ಕುಕ್ ಆಗ್ತಾ ಇದೆ. ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಯಾರಿಗಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಸಖತ್ತಾಗಿ ಬಂದಿದೆ ರೆಸಿಪಿ ಮಾತ್ರ. ಇನ್ನು ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಈ ತರ ಮಾಡ್ಕೊಡಿ, ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ, ಪರೋಟ, ರೋಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಇನ್ನು ಅದಾದ್ಮೇಲೆ ನಾನು ಈ ಕಡೆ ತರಕಾರಿ ಎಲ್ಲ ನಾನು ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಮನೇಲಿ ಬೀಟ್ರೂಟು, ಕ್ಯಾರೆಟ್ ಎಲ್ಲ ಉಳಿದಿತ್ತು.
ಹಾಗಾಗಿ ಅದನ್ನೇ ಬಳಸ್ಕೊಂಡು ಇವತ್ತು ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಮಿಕ್ಸರ್ ಜಾರ್ಗೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದು. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಾವು ಚಪಾತಿ ಕ್ವಾಂಟಿಟಿ ನೋಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಅದನ್ನ ನೀರ್ನೆಲ್ಲನೂ ಶೋಧಿಸ್ಕೊಂಡು ಎತ್ತಿಟ್ಕೊಂಡು ಚಪಾತಿ ಹಿಟ್ಟಿಗೆ ಸೇರಿಸ್ಕೊಂಡು ಮಾಮೂಲಿಯಾಗಿ ಚಪಾತಿ ಹಿಟ್ಟನ್ನ ಕಲಿಸ್ತೀವಿ ನೋಡಿ, ಆ ತರ ಕಲಿಸ್ಕೊಳ್ಳೋದು ಅಷ್ಟೇನೆ. ಇನ್ನ ಯಾವಾಗ್ಲೂ ಬರೀ ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಈ ತರ ತರಕಾರಿ ಎಲ್ಲಾನು ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇದನ್ನ ಫಿಲ್ಟರ್ ಮಾಡ್ಕೊಂಡೇನೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಬೇಕು. ನಾವು ಇದನ್ನ ಶೋಧಿಸ್ಕೊಳ್ದಾನೆ ಹಾಗೇನೆ ಮಿತ್ಕೊಂಡ್ಬಿಟ್ರೆ ಅದು ಲಟ್ಟಿಸ್ಬೇಕಾದ್ರೆ ಕಿತ್ತೋಗ್ಬಿಡುತ್ತೆ ಚಪಾತಿ, ಲಟ್ಸೋದಿಕ್ಕೆ ಪ್ರಾಪರ್ ಆಗಿ ಬರಲ್ಲ. ಹಾಗಾಗಿ ನಾವು ಅದನ್ನ ಶೋಧಿಸ್ಕೊಂಡೇನೆ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಬೇಕು. ಈಗ ನಾನು ಚಪಾತಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ. ನೀವು ಎಷ್ಟು ದೊಡ್ಡದಾಗಾದ್ರೂ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೇದು. ಈ ತರ ನಾವು ತರಕಾರಿ ಎಲ್ಲ ಚಿಕ್ಕ ಮಕ್ಳೆಲ್ಲ ತಿನ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ನೋಡಿ, ಅವರಿಗೆಲ್ಲ ಈ ತರ ಚಪಾತಿ ಎಲ್ಲೆಲ್ಲ ಹಾಕಿ ಕೊಟ್ರೆ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ಅದು ಕಲರ್ಫುಲ್ ಆಗಿ ಇರುತ್ತಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನ ಇವಾಗ ಈ ಕಡೆ ನಾನು ಚಪಾತಿನ ಕೂಡ ಲಟ್ಸಿದಾದ್ಮೇಲೆ ಬೇಯಿಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕುಕ್ ಆದ್ಮೇಲೂ ಕೂಡ ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನನಗೆ ಎಣ್ಣೆ ಹಾಕಿ ಮಾಡ್ಕೊಂಡ್ರೇನೆ ಇಷ್ಟ, ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಹಾಕೊಂಡು ಮಾಡ್ಕೊಳ್ತೀನಿ. ಬರೀ ಚಪಾತಿ ನಂಗೆ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇರೋರಾದ್ರೆ ನೀವು ತುಪ್ಪ ಹಾಕೊಂಡು ತಿನ್ಬೋದು. ನಾನು ತುಪ್ಪನೇ ಹಾಕಿದ್ದೀನಿ, ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಎಣ್ಣೆ ಹಾಕಿ ಮಾಡಿದ್ದೀನಿ. ಯಾಕಂದರೆ ಡ್ರೈ ಆಗಿರುತ್ತೆ, ಹಾಗಾಗಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಚಪಾತಿಗೆ. ನಾನು ತುಪ್ಪ ಹಾಕ್ಕೊಂಡೇ ತಿನ್ಕೊಳ್ತೀನಿ. ಇನ್ನು ಮಿಕ್ಕಿರೋದನ್ನೆಲ್ಲನೂ ಕೂಡ ಅದೇ ಥರನೇ ಸುಟ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಡ್ತು. ಇನ್ನು ಚಪಾತಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಮಿಡಿಯೇಟಾಗಿ ಅಡುಗೆ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಇನ್ನು ಈ ಕಡೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು. ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ಹಾಗೆ ನಾನು ಚೂರು ತೋರಿಸ್ತಾ ಇದ್ದೀನಿ ನೋಡಿ. ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ, ಇದಕ್ಕೆ ಸಲಾಡು ಮತ್ತು ಚಪಾತಿ, ಬಾಯ್ಲ್ಡ್ ರೈಸು ಮತ್ತು ವೈಟ್ ರೈಸು ಕೂಡ ಸ್ವಲ್ಪ ಮಾಡಿದ್ದೆ. ಇದ್ರ ಜೊತೆಗೆ ಬಾಯ್ಲ್ಡ್ ರೈಸ್ ಗಂಜಿ ಇರುತ್ತೆ ನೋಡಿ, ಅದನ್ನು ಕೂಡ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಊಟ ಆದಮೇಲೆ ಗಂಜಿ ಕುಡಿಲಿಕ್ಕೆ ಏನೋ ಒಂಥರ ನನಗೆ ಇಷ್ಟ, ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ, ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಒಂದು 11 ಹತ್ರ ಆಗೇ ಬಿಡ್ತು. ಇನ್ನು ಇವತ್ತಿನ ಡಿನ್ನರ್ ಈ ಥರ ಇತ್ತು. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿರೋರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇನ್ನು ಊಟ ಎಲ್ಲ ಮುಗಿಸಿದ್ದಾದ್ಮೇಲೆ ಬಾಟಲ್ಸ್ಗಳೆಲ್ಲ ನಾನು ಆವಾಗಲೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ನಲ್ಲ, ಅದನ್ನ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಟ್ಟೆ. ಇವಾಗ ಆವಾಗಲೇ ನೆನೆಸಿಟ್ಟಿದ್ನಲ್ವ, ಬಾಟಲು ಕೂಡ ಚೆನ್ನಾಗಿ ನೆಂದಿತ್ತು. ಇಷ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇವಾಗ ತೋರಿಸ್ತಿದ್ದೀನಿ ನೋಡಿ, ಸ್ಟಿಕ್ಕರ್ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತೇಳಿ. ಗಮ್ಮು ಸಮೇತ ಕೂಡ ಬರುತ್ತೆ. ನೀವು ಒಂದ್ಸಲ ಇದನ್ನು ಟ್ರಿಕ್ನ ಫಾಲೋ ಮಾಡಿ ನೋಡಿ ಆಯಿತಾ. ನಾವು ಒಂದೊಂದ್ಸಲ ಎಷ್ಟೇ ಅದು ಪೇಪರ್ನ ತೆಗೀಲಿಕ್ಕೆ ಕಷ್ಟಪಟ್ಟು ಮಾಡ್ತಿರ್ತೀವಲ್ಲ, ಆ ಥರ ಏನೂ ಪಡೋದು ಅವಶ್ಯಕತೆ ಇಲ್ಲ. ಈ ಥರ ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ಮುಳುಗೋಷ್ಟು ಇಟ್ಬಿಟ್ಟು ಒಂದು ಅರ್ಧ ಗಂಟೆನಾರು ಬಿಟ್ಬಿಟ್ಟು ಅದಾದಮೇಲೆ ಈ ಥರ ತಕ್ಕೊಳ್ಳೋದು ಅಷ್ಟೇ ನೋಡಿ. ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ಒಂದೊಂದು ಬಾಟ್ಲಲ್ಲಿ ಜಾಸ್ತಿ ಗಮ್ಮಿರುತ್ತೆ ನೋಡಿ, ಅದು ಈ ಥರ ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ತುಂಬ ಯಾವುದೋ ಒಂದು ಬಾಟಲ್ ಆ ಥರ ಆಗುತ್ತೆ, ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಸ್ಟಿಕ್ಕರ್ನ ತೆಗೆಯೋದು ಅಷ್ಟೇ. ತೋರಿಸ್ತೀನಿ. ಇದು 2 ಬಾಟಲು ನನಗೆ ಚೆನ್ನಾಗಿ ಸ್ಟಿಕ್ಕರ್ ಬಂತು. ಇನ್ನೊಂದು ಬಾಟಲ್ ಇತ್ತಲ್ಲ, ಅದು ಸ್ವಲ್ಪ ಗಮ್ಮು ಜಾಸ್ತಿ ಇತ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮತ್ತೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತಿದ್ದೀನಿ ನೋಡಿ, ಇದರಲ್ಲಿ ಗಮ್ಮು ಸ್ವಲ್ಪ ಜಾಸ್ತಿ ಇದೆ. ಈ ಥರ ಎಣ್ಣೆ ಅಪ್ಲೈ ಎಲ್ಲ ಮಾಡಿಕೊಂಡು ಒಂದು ಸಲ ಸೋಪ್ ಹಾಕಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಟ್ರಿಕ್ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಆಯಿತಾ. ಆಮೇಲೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಈ ಟ್ರಿಕ್ ಯೂಸ್ ಆಗುತ್ತೆ. ಈ ರೀಯೂಸಬಲ್ ಬಾಟಲ್ಸ್ನೆಲ್ಲ ನಾವು ಯೂಸ್ ಮಾಡ್ಕೊಬೋದು, ಹಾಗೆಯೇ ನಾವು ಎಸ್ಬಿಡ್ತೀವಲ್ವ, ಚೆನ್ನಾಗಿ ಕಾಣಲ್ಲ ಅಂತೇಳಿ. ಅದನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇವಾಗ ನಾನು ವಾಶ್ ಎಲ್ಲ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಜಾಸ್ತಿ ಉಜ್ಜೋ ಅವಶ್ಯಕತೆ ಏನೂ ಇಲ್ಲ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.